every day is a new day. Yes. And every time. ನಮಸ್ಕಾರ ಎಲ್ರಿಗೂ ಮಾಯಾಳ ತಿರುಗಾಟ ಚಾನೆಲ್ಗೆ ಸ್ವಾಗತ. ನೀವಿಲ್ಲಿ ನೋಡಿರೋ ಹಾಗೆ ಮಸಾಯಿ ಮಾರ ಎಂಬ ಕೀನ್ಯಾದಲ್ಲಿರುವ ಜಾಗವನ್ನು ತೋರಿಸ್ತಾ ಇದ್ದೀನಿ. ಫಸ್ಟ್ ನಾವು ಇಂಡಿಗೋ ಫ್ಲೈಟಲ್ಲಿ ಬಾಂಬೆಗೆ ಹೋಗಿ ಬಾಂಬೆಯಿಂದ ನೈರೋಬಿಗೆ ಇಳ್ಕೊಂಡ್ವಿ. ಇದು ಕೀನ್ಯಾದ ಕ್ಯಾಪಿಟಲ್. ಇಲ್ಲಿ ನಮ್ಮ ರಿಲೇಟಿವ್ ಮನೆ ಇದೆ, ಅವ್ರ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ನೈರೋಬಿಯಲ್ಲಿರೋ ಜಿರಾಫೆ ಪಾರ್ಕ್ಗೆ ಹೋದ್ವಿ. ಎಲ್ಲಿ ನಾವು ಜಿರಾಫ್ಗೆ ಫೀಡ್ ಮಾಡ್ಬೋದು. ಜಿರಾಫ್ ಪಾರ್ಕಿಂದ ಕ್ರೊಕೊಡೈಲ್ ಪಾರ್ಕ್ ಹೋದ್ವಿ. ಅಲ್ಲಿ ಸುಮಾರು ಕ್ರೊಕೊಡೈಲು ಇಯರ್ ವೈಸು ಬೇರೆ ಬೇರೆ ಕಡೆ ಇಟ್ಟಿದ್ರು, ಅದನ್ನೆಲ್ಲ ನೋಡಿಕೊಂಡು ಬಂದ್ವಿ. ಫಸ್ಟ್ ಡೇ ಜಿರಾಫ್ ಪಾರ್ಕ್ ಹಾಗೂ ಕ್ರೊಕೊಡೈಲ್ ಪಾರ್ಕ್ ನೋಡಿಕೊಂಡು ಮಧ್ಯಾಹ್ನ ಲಂಚ್ ಪ್ಯಾಕ್ ಮಾಡ್ಕೊಂಡು ಹೋಗಿದ್ವಿ. ತಿಂದ್ಕೊಂಡು ಅಲ್ಲೇ ಟ್ರೈಬ್ ಬೋಮಾಸ್ ವಿಲೇಜ್ ಅಂತ ಇದೆ, ಅದಕ್ಕೆ ಹೋದ್ವಿ. ನೋಡಿ, ಇದೆ ಬೋಮಾಸ್ ವಿಲೇಜ್. ಇಲ್ಲಿ ಬೇರೆ ಬೇರೆ ಥರ ಹಟ್ಗಳನ್ನು ಅದು ಇವಾಲ್ವ್ ಆಗಿರೋ ಥರ ಕನ್ಸ್ಟ್ರಕ್ಟ್ ಮಾಡಿಟ್ಟಿದ್ರು. ಅದೆಲ್ಲ ನೋಡಿಕೊಂಡು ಅಲ್ಲೇ ಟ್ರೈಬಲ್ ಡ್ಯಾನ್ಸ್ ಇತ್ತು ಆ್ಯಂಪಿ ಥಿಯೇಟರಲ್ಲಿ. ಎವ್ರಿ ಡೇ ಶೋ ಇರುತ್ತಂತೆ, ಅದಕ್ಕೆ ಪೇ ಮಾಡಿಕೊಂಡು ಹೋಗಬೇಕು. ಅದನ್ನು ಕೂಡ ನೋಡ್ಕೊಂಡು ಬಂದ್ವಿ. ನೆಕ್ಸ್ಟ್ ಡೇ ನೈರೋಬಿಯಿಂದ ಮಸಾಯಿ ಮಾರಕ್ಕೆ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಇದು 5 hours ಡ್ರೈವ್. 4 wheel ಡ್ರೈವ್ ಕಾರ್ ಬುಕ್ ಮಾಡಿದ್ದು ರಿಕ್ಷಾ ಟ್ರಾವೆಲ್ಸ್ ಅಂತ. ದಾರಿ ಮಧ್ಯನೇ ಸ್ನ್ಯಾಕ್ಸ್ ಎಲ್ಲ ಮಾಡ್ಕೊಂಡ್ವಿ. ಇದು ದಾರಿ ಮಧ್ಯ ಹೋಗ್ತಾ ತೋರಿಸ್ತಾ ಇದ್ದೀನಿ ವ್ಯೂ. ಎಲ್ಲೂ ನಮಗೆ ಕಾಡ್ ಅಂದರೆ ಮಸಾಯಿ ಮಾರ ಅಂದರೆ ಫಾರೆಸ್ಟ್ ಅಂತಾರೆ, ಆದರೆ ಇದು ಫುಲ್ ಬಯಲು. ಎಲ್ಲೂ ನಿಮಗೆ ಟಾಲ್ ಟ್ರೀಸ್ ಕಾಣೋದೇ ಇಲ್ಲ. ಫುಲ್ ದಾರಿಯಲ್ಲಿ ಹೋಗ್ತಾನೋ ಹಾಗೆ ಫುಲ್ ವ್ಯೂ ಚೆನ್ನಾಗಿತ್ತು. ಇದು ನಾವಿದ್ದ ಲಾಡ್ಜ್ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು ಲಾಡ್ಜ್. ಫುಡ್ ಅಂತೂ ಅಷ್ಟೂ ದಿನವೂ ತುಂಬ ಚೆನ್ನಾಗಿತ್ತು. ನಾವು ಫ್ರೆಶ್ ಅಪ್ ಆಗಿ ಮಧ್ಯಾಹ್ನದ ಊಟ ಮುಗಿಸಿ ನಮ್ಮ ಗೇಮ್ ಡ್ರೈವಿಗೆ ಹೊರಟ್ವಿ. ನೋಡಿ, ಈ ಥರ ಜೀಪ್ ಇರುತ್ತೆ. ನಾವು ಇದ್ರ ಮೇಲೆ ಹತ್ತಿಬಿಟ್ಟು ಮೇಲ್ಗಡೆ ನೋಡ್ಬೋದು. ಇದಕ್ಕೆ ಇಂಫಾಲ ಅಂತಾರೆ, ಇಲ್ಲಿ ನಾವು ಜಿಂಕೆ ಅಂತೀವಿ. ವೈಲ್ಡ್ ಬೀಸ್ಟ್ ಅಂತಾರೆ. ಹಾಗೆ ಝೀಬ್ರಾಗಳು ತುಂಬಾ ಸಿಗುತ್ತೆ ನೋಡೋಕ್ಕೆ. ನಾವು ಕೂಡ ಅದಿನ ಥೀಮ್ ಝೀಬ್ರಾ ಥರ ಎಲ್ಲರೂ ಡ್ರೆಸ್ ಹಾಕ್ಕೊಂಡಿದ್ವಿ. ವೆದರ್ ಅಂತೂ ತುಂಬಾ ಚೆನ್ನಾಗಿತ್ತು. ಸ್ವಲ್ಪ ಕ್ಲೌಡಿ, ಸಣ್ಣಗೆ ರೈನ್ ಕೂಡ ಬರ್ತಾ ಇತ್ತು. ಈಗ ನೋಡಿ, ನಾವು ನೋಡ್ತಾ ಇದ್ದೀವಿ ಚಿರತೆ ಹಂಟ್ ಮಾಡಿ ತಿಂತಾ ಇರೋ ದೃಶ್ಯ. ಇಷ್ಟೊಂದು ವೆಹಿಕಲ್ಗಳು ಸುತ್ತ ನಿಂತ್ಕೊಂಡು ನೋಡ್ತಾ ಇದೆ. ಚಿರತೆಗಂತೂ ಅದು ಕಾಮನ್ ಆಗಿಬಿಟ್ಟಿದೆ, ಅದು ಅದ್ರ ಪಾಡಿಗೆ ತಿಂತಾ ಇತ್ತು. ಇದು ಇಂಫಾಲ ಅಂದರೆ ನಾನು ಆವಾಗ ತೋರಿಸಿದ್ನಲ್ಲ ಜಿಂಕೆ, ಆ ಥರ ಪ್ರಾಣಿನ ಹಂಟ್ ಮಾಡಿ 4 hours ಆಗಿತ್ತಂತೆ ನಾವು ಹೋಗಿರುವಾಗಲೇ. ಅದು ತಿಂತಾನೇ ಇತ್ತು, ಅದ್ರ ಪಾಡಿಗೆ ಅದು ತಿಂತಾ ಇತ್ತು. ಇದು ಅಂತೂ ತುಂಬ ರೋಚಕವಾಗಿತ್ತು ದೃಶ್ಯ. ಒಂದು ಕಡೆಯಿಂದ ಬೇಜಾರು ಕೂಡ ಆಯಿತು, ಅದಕ್ಕೊಂದು ತಿನ್ನೋದಕ್ಕೂ ಫ್ರೀಡಮ್ ಇಲ್ಲ, ಎಲ್ಲರೂ ಸುತ್ತ ನಿಂತ್ಕೊಂಡು ನೋಡ್ತಾ ಇದ್ದೀವಿ ಅನ್ನಿಸ್ತು. ಆ ದಿನ ನಮಗೆ ಅಂತೂ ತುಂಬಾ ಖುಷಿ ಆಯಿತು. ವಾಪಸ್ ಬರ್ತಾ ಈ ಜಿರಾಫ್ ಸಿಕ್ತು, ಲಾಡ್ಜಿಗೆ ವಾಪಸ್ ಬರ್ತಾ ಇದ್ವಿ. ಹಾಗೆ ದಾರಿಯಲ್ಲಿ ಬರ್ತಾ ಈ ಥರ ಎಲ್ಲ ವ್ಯೂ ಸಿಕ್ತು. ನಾನು ಎಲ್ಲ ವಿಡಿಯೋ ಮೊಬೈಲಲ್ಲೇ ಮಾಡಿದ್ರಿಂದ ಅಷ್ಟು ಕ್ಲಿಯರ್ ಆಗಿ ಕೆಲವು ವಿಡಿಯೋ ಬಂದಿಲ್ಲ. ನೀವು ಇದರಲ್ಲಿ ಕ್ಲಿಯರಾಗಿ ಗಮನಿಸಿದರೆ ಅದು ಕಾಣ್ತಾ ಇರೋದು 2 ಹೈನಾ ನೋಡ್ಬೋದು. ಮಸ್ತ್ ಜಿಂಕೆ. ಫಸ್ಟ್ ಡೇ ವಾಪಸ್ ಲಾಡ್ಜಿಗೆ ಬಂದುಬಿಟ್ಟು ರೀಲ್ಸಿಗೆ ಬೇಕಿರೋ ವಿಡಿಯೋ ಎಲ್ಲ ಮಾಡ್ಕೊಂಡ್ವಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಝೀಬ್ರಾ ನಮಗೆ ಗ್ರೀಟ್ ಮಾಡೋಕ್ಕೆ ರೂಮ್ ಹೊರಗಡೆನೇ ಬಂದಿತ್ತು. ನೋಡಿಕೊಂಡು ನಮ್ಮ ಕಸಿನ್ ಬರ್ಡೇ ಬೇರೆ ಇತ್ತು, ಸೆಲೆಬ್ರೇಟ್ ಮಾಡಿ ನಮ್ಮ ನೆಕ್ಸ್ಟ್ ಗೇಮ್ ಡ್ರೈವ್ಗೆ ರೆಡಿ. Yes. And every time is a new time. And today is the first day of the rest of your life. Yes. Yeah. Oh, where we are having lunch there, you said the washrooms, right? Okay. Yeah. We need to see hunting. We need to see chasing. We need
ಇದು ನಮ್ಮದು ಸೆಕೆಂಡ್ ಡೇ. ಎಲ್ಲರೂ ನೋಡಿ ಎಷ್ಟು ಎಕ್ಸೈಟೆಡ್ ಆಗಿದ್ದೀವಿ. ಈಗ ನೋಡ್ತಾ ಇರೋದು 360 ಡಿಗ್ರಿ ವ್ಯೂ ಆಫ್ ಮಸಾಯಿ ಮಾರ. ಫುಲ್ 360 ಡಿಗ್ರಿ ಬಡ. ಹೋಗ್ತಾ ಹೋಗ್ತಾ ನಮಗೆ ನೋಡಿ ಝೀಬ್ರಾ, ವೈಲ್ಡ್ ಬೀಸ್ಟ್, ಡಿಯರ್ ಎಲ್ಲ ಆ್ಯನಿಮಲ್ಗಳು ಸಿಗ್ತಾ ಇತ್ತು. ಎಲ್ಲ ಮೇಯ್ತಾ ಇತ್ತು ಬಯಲಲ್ಲಿ, ಹಿಂಡುಗಳಾಗಿ ಇತ್ತು. ಹಾಗೆ ಸ್ವಲ್ಪ ಮುಂದೆ ಹೋದರೆ ಆಫ್ರಿಕನ್ ಆನೆ ಕೂಡ ಸಿಕ್ತು. ಎಲ್ಲ ಆ್ಯನಿಮಲ್ಸ್ಗಳು ತುಂಬ ಹೆಲ್ದಿಯಾಗಿದ್ವು. ಝೂನಲ್ಲಿರೋ ಥರ ಇರಲಿಲ್ಲ. ತುಂಬ ಖುಷಿಯಲ್ಲಿ ಫ್ರೀ ಆಗಿದ್ದಂಗೆ ಅನ್ನಿಸ್ತು. ಹಾಗೆ ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ನೋಡಿ ಚಿರತೆ ಏನೋ ಬೇಟೆ ಆಡೋ ತಯಾರಿಯಲ್ಲಿತ್ತು ಅನಿಸುತ್ತೆ. ನಾವು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ, ಆದರೆ ನಮಗೆ ಬೇಟೆಗೆ ನೋಡೋದೇನು ಸಿಕ್ಕಿಲ್ಲ. ಮತ್ತಲ್ಲಿಂದ ಮುಂದೆ ಹೋದರೆ ಒಂದು ಕಡೆ ಒಂದು ಸಿಂಹ ಮಲಗಿತ್ತು. ಆದರೆ ಇದೊಂದು ಸ್ವಲ್ಪ ಏಜ್ ಆಗಿರೋ ಥರ ಅನ್ನಿಸ್ತು ನಮಗೆ. ಇದು ಸುಮ್ಮನೆ ಮಲ್ಕೊಂಡೇ ಇತ್ತು, ನಮಗೇನು ವ್ಯೂ ಸಿಕ್ಕಿಲ್ಲ. ಹಾಗಾದ್ರ ಪಕ್ಕನೇ ಕಾಡೆಮ್ಮೆಗಳ ಹಿಂಡಿತ್ತು. ಇದರಲ್ಲಿ ಒಂದು 300ರಿಂದ 400 ಕಾಡೆಮ್ಮೆಗಳು ಇದ್ದಿರ್ಬೋದು. ಇದ್ರ ಪಕ್ಕನೇ ಸಿಂಹನೂ ಇತ್ತು, ಸಿಂಹಿಣಿಗಳಿದ್ದವು. ಇದ್ರ ಪಕ್ಕ ಕಾಡೆಮ್ಮೆ ಇತ್ತು. ಆದರೆ ಅವುಗಳು ಹೊಟ್ಟೆ ಫುಲ್ಲಿದ್ದರೆ ಏನು ಬೇಟೆ ಆಡಲ್ಲಂತೆ. ಹಾಗೆ ಇದು ಮುಂದೆ ಹೋದರೆ ಇನ್ನೊಂದು ಆನೆಗಳ ಹಿಂಡು ಸಿಕ್ತು. ಅಂದಾಜು ಒಂದು 20 ಆನೆಗಳಿತ್ತು ನೋಡಿ. ಬೈನಾಕ್ಯುಲರು ಕೊಟ್ಟಿದ್ರು ನಮಗೆ ನೋಡೋಕ್ಕೆ. ಇನ್ನೂ ಸ್ವಲ್ಪ ಮುಂದೆ ಹೋದರೆ ಇದು ಎಕ್ಸೈಟಿಂಗ್ ಮೂಮೆಂಟ್ ಅನ್ಬೋದು. ಬರೀ ಸಿಂಹಿಣಿಗಳು ಅದ್ರ ಪಾಡಿಗೆ ಅವುಗಳು ಹೋಗ್ತಾ ಇದ್ವು. ಸುಮಾರು ಹೊತ್ತು ವೆಯ್ಟ್ ಮಾಡಿದ್ವಿ. ರಿವರ್ಸ್ ಕೂಡ ತೊಗೊಂಡು ಬಂದ ನಮ್ಮ ಗಾಡಿ. ಹಾಗೆ ಅದ್ರ ಪಾಡಿಗೆ ಅವುಗಳು ಹೋಗ್ತಾ ಇದ್ವು. ಇದು 3 ಸಿಂಹಿಣಿಗಳು ಮತ್ತು ಇನ್ನೂ ಒಂದು ಸಿಂಹಿಣಿ ಮೇಲೆ ಕೂತಿತ್ತು. ಇವಾಗ ಇಲ್ಲಿ ನೀವು ನೋಡ್ತಾ ಇರೋದು ಮಾರಾ ನದಿ. ಇದರ ಆ ಕಡೆ ತಾಂಜೇನಿಯಾ, ಈ ಕಡೆ ಕೀನ್ಯಾ ಟೆರಿಟರಿ. ನೀವು ನ್ಯಾಷನಲ್ ಜಿಯೋಗ್ರಾಫಿಕಲ್ ನೋಡಿದರೆ ಇದೇ ನದಿಯನ್ನು ತೋರಿಸ್ತಾರೆ. ವೈಲ್ಡ್ ಬೀಸ್ಟ್ಗಳು ಮೈಗ್ರೇಟ್ ಆಗೋದು, ಹಾಗೆ ಕ್ರೊಕೊಡೈಲ್ ಅದನ್ನು ಹಿಡಿಯೋದು ನೋಡಿದರೆ ಇದೇ ಜಾಗ. ಇದನ್ನು ನೋಡಿಕೊಂಡು ನಮ್ಮದು ಮಧ್ಯಾಹ್ನ ಲಂಚ್ ಬ್ರೇಕ್ ಅಲ್ಲೇ ಒಂದು ಕಡೆ ಕುತ್ಕೊಂಡು ತಿಂದ್ಬಿಟ್ವಿ. ಸೇಫ್ ಜಾಗ ನೋಡಿ ನಿಲ್ಲಿಸ್ತಾರೆ. ತುಂಬ ಚೆನ್ನಾಗಿ ಪ್ಯಾಕ್ ಮಾಡಿಕೊಟ್ಟಿದ್ರು ನಾವಿರೋ ಲಾಡ್ಜಿಂದ. ಹಕ್ಕಿಗಳು ಅಷ್ಟೆಷ್ಟು ಫ್ರೀಯಾಗಿ ಬಂದು ನಮ್ಮ ಹತ್ರ ನಾವೇನು ಹಾಕಿರೋ ಫುಡ್ಡನ್ನು ತಿಂತಾಯಿತ್ತು. ಹಾಗೆ ಸ್ವಲ್ಪ ಫೋಟೋಶೂಟ್ ಎಲ್ಲ ಮುಗಿಸಿ ನಮ್ಮ ನೆಕ್ಸ್ಟ್ ಗೇಮ್ ಡ್ರೈವಿಗೆ ರೆಡಿ ಆದ್ವಿ. ನಾನೀಗ ನೆಕ್ಸ್ಟ್ ತೋರಿಸ್ತಾ ಇರೋದು ನಮ್ಮ ಲೈಫ್ನ ಮೆಮೊರೇಬಲ್ ಇವೆಂಟ್ ಅಂತಲೂ ಹೇಳ್ಬೋದು. ಈ ಘಟನೆ ಮಾತ್ರ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಹೀಗೆ ಮುಂದೆ ಹೋಗ್ತಾ ಇದ್ದರೆ ಬೇರೆ ಯಾವ ವೆಹಿಕಲ್ ಇರಲಿಲ್ಲ. ನಾವು ಮಾತ್ರ ಆಲ್ರೆಡಿ ಒಂದು ವೈಲ್ಡ್ ಬೋರ್ ಅಂತಾರೆ ಅಥವಾ ಕಾಡು ಹಂದಿ ಬೇಟೆಯಾಗಿತ್ತು. ಎಲ್ಲ ಲಯನ್ ಪ್ರೈಡ್ ಕೂತು ತಿಂತಾ ಇತ್ತು ನೋಡಿ. 1 ಲಯನ್, 3 ಲಯನೆಸ್, 6 ಕಬ್ ಅಥವಾ ಸಿಂಹದ ಮರಿಗಳು ಇದ್ವು. ಇದು ಫಸ್ಟ್ ಸಿಂಹ ತಿಂದ್ಕೊಳ್ತದಂತೆ ಬೇಟೆ ಮಾಡಿ, ಆಮೇಲೆ ಅದರ ಫ್ಯಾಮಿಲಿಗೆ ತಿನ್ನಕ್ಕೆ ಬಿಡತ್ತೆ. ಇದು ಆಲ್ರೆಡಿ ಸಿಂಹ ತಿಂದಾಗಿತ್ತು, ಅದ್ರ ಪಾಡಿಗೆ ಅದು ಕೂತಿತ್ತು. ಉಳಿದವುಗಳು ತಿಂದು ಅರ್ಧ ಹೊಟ್ಟೆ ಫುಲ್ಲಾಗಿ ನಮ್ಮ ಕಾರ್ ಹತ್ರ, ಕಾರಿನ ಕೆಳಗಡೆ, ಕಾರಿನ ಸುತ್ತ ಆವರಿಸ್ಕೊಂಡು ಬಿಟ್ಟಿದ್ವು. ಮನಸ್ಸಲ್ಲಿ ಭಯನೂ ಆಗ್ತಿತ್ತು. ಆದರೆ ಇಂಥ ಒಂದು ದೃಶ್ಯ ಸಿಗೋದು ಕೂಡ ತುಂಬ ಅಪರೂಪ. ನಮ್ಮ ಕ್ಯಾಬ್ ಡ್ರೈವರ್ ಅಥವಾ ಗೈಡ್ ಕೂಡ ಹೇಳ್ತಿದ್ದ, ಅವ್ನು 10 ಇಯರ್ಸಲ್ಲಿ ಅವನಿಗೂ ಇದು ಫಸ್ಟ್ ಟೈಮ್ ಅಂತೆ ಈ ಥರ ಒಂದು ಘಟನೆ ನೋಡ್ಲಿಕ್ಕೆ ಸಿಕ್ಕಿದ್ದು. ಇಷ್ಟು ಲಯನ್ಗಳು ಒಟ್ಟಿಗೆ. ಅದು ಅರ್ಧ ಗಂಟೆ ನಿಲ್ಲಿಸಿದ್ವಿ. ಅದರ ಪಾಡಿಗೆ ನಮ್ಮ ಕಾರ್ ಸುತ್ತಕೊಂಡು ಕಾರಿನ ಪಕ್ಕ ಬಂದು ಕೂತು, ಹಾಗೆ ಅದು ಬೇಟೆ ಆಡಿ ಅರ್ಧ ತಿಂದುಬಿಟ್ಟಿದ್ದ ಕಾಡು ಹಂದಿನ ಪುನಃ ನಮ್ಮ ಕಾರ್ ಮುಂದೆನೇ ತಂದು ಹಾಕಿ ಪುನಃ ಅಲ್ಲಿ ಕೂತು ಎಲ್ಲ ತಿಂತಾಯಿತ್ತು. ಇದನ್ನೆಲ್ಲ ಕಣ್ಣು ತುಂಬಿಸ್ಕೊಂಡು ನಿಧಾನಕ್ಕೆ ಕಾರನ್ನು ರಿವರ್ಸ್ ತಗೊಂಡು ನೆಕ್ಸ್ಟ್ ಗೇಮ್ ಡ್ರೈವಿಗೆ ಹೊರಟ್ವಿ. ಸಿಂಹಾವಲೋಕನ ಅಂದರೆ ಏನು ಅಂದರೆ ಇಲ್ಲೇ ಗೊತ್ತಾಯಿತು. ಮುಂದೆ ಬಂದರೆ ಜಿರಾಫ್ಗಳು ಸಿಕ್ತು.
ಮತ್ತು ನಮಗೆ ಬೇರೆ ಏನೂ ನೋಡೋದಕ್ಕೆ ಆ ದಿನ ಮನಸ್ಸೇ ಇರಲಿಲ್ಲ. ಇದೇ ಫುಲ್ ಮನಸ್ಸನ್ನು ಆವರಿಸ್ಕೊಂಡು ಬಿಟ್ಟಿತ್ತು. ಇದು ನೋಡಿ ತುಂಬ ಕ್ಲೋಸ್ ಲುಕ್. ಥರ್ಡ್ ಡೇ ವಾಪಸ್ ಹೊರಟ್ವಿ ನೈರೋಬಿಗೆ. ದಾರಿಯಲ್ಲಿ ಬರ್ತಾ ಶಾಪಿಂಗ್, ಹಾಗೆ ಇನ್ನೊಂದು ವ್ಯೂ ಪಾಯಿಂಟ್ ಇತ್ತು, ಗ್ರೇಟ್ ರಿಫ್ಟ್ ವ್ಯಾಲಿ ವ್ಯೂ ಪಾಯಿಂಟ್ ಅಂತ. ಇದು ತುಂಬಾ ಚೆನ್ನಾಗಿತ್ತು, ತುಂಬ ದೊಡ್ಡ ವಿಸ್ತಾರವಾಗಿರುವ ಜಾಗ. ಇಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ವಾಪಸ್ ನೈರೋಬಿಗೆ ಬಂದ್ವಿ. ಇದು ನಮ್ಮದು 5th ಡೇ. ನೈರೋಬಿಯಲ್ಲಿ ಇರೋ ವಾಕಿಂಗ್ ಪ್ಲೇಸ್ ಕರೂರಾ ಫಾರೆಸ್ಟಿಗೆ ಹೋದ್ವಿ. ಇಲ್ಲಿ ಒಂದು ಸಣ್ಣ ಫಾಲ್ಸ್ ಕೂಡ ಇತ್ತು, ತುಂಬಾ ಚೆನ್ನಾಗಿತ್ತು. ಅರ್ಲಿ ಮಾರ್ನಿಂಗ್ ಹೋಗಿದ್ವಿ. ತುಂಬ ಟುಗೆದರ್ ಟೈಮ್ ಸ್ಪೆಂಡ್ ಮಾಡಿ ಮನೆಗೆ ಬಂದೆ. ಬ್ರೇಕ್ಫಾಸ್ಟ್ ಮಾಡಿದ್ವಿ. ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಅಲ್ಲೇ ಒಂದು ವೆಜಿಟೇಬಲ್ ಫಾರ್ಮ್ ಇದೆ ಅಂತ ಗೊತ್ತಾಯಿತು. ಅದನ್ನು ನೋಡ್ಕೊಂಡು ಬರೋಕ್ಕೆ ಹೋದ್ವಿ. ಕ್ಯಾಬೇಜ್, ಕಾಲಿಫ್ಲವರ್, ಪಾಲಕ್, ಕೊತ್ತಂಬರಿ ಸೊಪ್ಪು, ಈ ಥರ ಸುಮಾರು ಥರದ ತರಕಾರಿಗಳನ್ನು ಬೆಳೆಸಿದ್ರು. ಅವ್ರ ಜೊತೆ ಎಲ್ಲ ಫೋಟೋ ತಕ್ಕೊಂಡು ವೆಜಿಟೇಬಲ್ ಫಾರ್ಮಲ್ಲೇ ಊಟ ಕೂಡ ಮುಗಿಸಿದ್ವಿ. ಫ್ರೆಶ್ ವೆಜಿಟೇಬಲ್ಸ್ ಕೊಟ್ಟಿದ್ದರು. ಹಾಗೆ ನೆಕ್ಸ್ಟ್ ಡೇ, ಇದು 6th ಡೇದು ತೋರಿಸ್ತಾ ಇದ್ದೀನಿ. ಜಿಪ್ ಲೈನಿಗೆ ಹೋಗಿದ್ವಿ. ಹಾಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನೈರೋಬಿಯಲ್ಲೇ ಶಾಪಿಂಗ್ ಎಲ್ಲ ಮುಗಿಸಿದ್ವಿ. ಹಾಗೆ ಸಾಯಂಕಾಲ ಕಾಫಿ ಕುಡಿಯೋಕ್ಕಂತ ಒಂದು ಪ್ಲೇಸಿಗೆ ಹೋಗಿದ್ವಿ. ಇದು ಮಂಗಲಕ್ಕ ಹಾಗೂ ಶ್ರೀರಾಮ್ ಭಾವ ಅವರ ಮನೆ. ಅವರ ಆದರಾತಿಥ್ಯದಿಂದಾಗಿ ನಮ್ಮ ಟೂರ್ ತುಂಬಾ ಎಂಜಾಯ್ ಮಾಡಲಿಕ್ಕಾಯಿತು. ಯಾವಾಗಲೂ ನೆನಪಿನಲ್ಲಿ ಉಳಿಯೋ ಥರ ಮಸಾಯಿ ಮಾರ ಟ್ರಿಪ್ ಆಯಿತು. ಹಾಗೆ 7th ಡೇ ನಾವು ಬಾಂಬೆಗೆ ಬಂದು ಬಾಂಬೆಯಿಂದ ಬೆಂಗಳೂರಿಗೆ ಮನೆಗೆ ಬಂದ್ವಿ. ಬಾಯ್.